ಒಂದು ಎಲ್ ಜಿ ಟಿ ವಿಗೆ BOE ಪ್ಯಾನಲನ್ನು ಫಿಕ್ಸ್ ಮಾಡಿದೆ. ಹೊಸ ಪ್ಯಾನಲ್ ಫಿಕ್ಸ್ ಮಾಡುವಾಗ ಮ್ಯಾಪಿಂಗ್ ಬಂತು. ಸೊ ಈ ಮ್ಯಾಪಿಂಗನ್ನು ನಾವು ಹೇಗೆ ಮಾಡೋದು, ಸರ್ವಿಸ್ ಮೋಡ್ನಲ್ಲಿ ಹೇಗೆ ಚೇಂಜ್ ಮಾಡೋದು ಅಂಥೇಳಿ ನೋಡೋಣ. ಫಸ್ಟ್ ಇದರ ರಿಮೋಟ್ ಬಂದುಬಿಟ್ಟು ಈ ರೀತಿ ಇದೆ. ಇದು ರಿಮೋಟ್, ಇದು ಸರ್ವಿಸ್ ಮೋಡು ರಿಮೋಟು. ಇದು ಮಾರ್ಕೆಟ್ನಲ್ಲಿ ಸಿಗುತ್ತೆ. ಇದರ ಒಂದು ADJ ಬಟನ್ ಇದೆ. ಇದರಲ್ಲಿ ಸರ್ವಿಸ್ ಮೋಡ್ ಓಪನ್ ಮಾಡೋದಕ್ಕಿಂತ ಮೊದಲು ಇಲ್ಲಿ ಕಾಣಿಸುವಂಥ ಒಂದು ADJ ಬಟನ್ ಇದೆ. ADJ ಬಟನನ್ನು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡುವಾಗ ನೋಡಿಲ್ಲಿ ಎಂಟರ್ ಕೋಡ್ ಅಂತೇಳಿ ಬಂತು. ಈಗ ನಾವು ಕೋಡನ್ನು ಹಾಕಬೇಕು. ಬಂದುಬಿಟ್ಟು 0413 ಈ ರೀತಿದೆ. 0413. ಸೊ ಇಲ್ಲಿ ಸರ್ವಿಸ್ ಮೋಡ್ ಓಪನ್ ಆಯಿತು. ಓಪನ್ ಆದ ಸರ್ವಿಸ್ ಮೋಡ್ನಲ್ಲಿ ಮೇಲ್ಗಡೆ ಪಾಯಿಂಟ್ನಲ್ಲಿ ನಾವು ನೋಡೋಣ. ಫಸ್ಟ್ ಆಪ್ಷನ್ 1ನಲ್ಲಿ ಅಥವಾ ಆಪ್ಷನ್ 2, ಈಗ ಬೇರೆ ಬೇರೆ ಆಪ್ಷನ್ ಇದೆ, ಟೂಲ್ ಆಪ್ಷನ್. ಇದರಲ್ಲಿ ಯಾವುದರಲ್ಲಿ ಇದೆ ನೋಡೋಣ. ಇಲ್ಲಿ ಆಪ್ಷನ್ 1ಗೆ ಹೋಗುವ. ಸೊ ಆಪ್ಷನ್ 1ನಲ್ಲಿದೆ ನೋಡಿ. ಆಪ್ಷನ್ 1ನಲ್ಲಿ LVDS ಬಿಟ್ ಅಂತ ಹೇಳಿದೆ ನೋಡಿ. ಕಾಣಿಸುವಂಥ ಒಂದು LVDS ಬಿಟ್ ಇದೆ. ಈ LVDS ಬಿಟ್ ಆಪ್ಷನಿಗೆ ಹೋಗುವ. BOE ಪ್ಯಾನಲ್ ಮೇಕರ್ 8 ಬಿಟ್ ಇದೆ. ಬಿಟ್ಟನ್ನು ಚೇಂಜ್ ಮಾಡಿದರೂ ಸರಿ ಆಗೋದಿಲ್ಲ. 10 ಬಿಟ್ ಮಾಡಿದರೂ ಆಗೋದಿಲ್ಲ, 8 ಬಿಟ್ ಮಾಡಿದರೂ ಆಗ್ತಾಯಿಲ್ಲ. ಇದರ ಟಿಕಾನ್ ಬೋರ್ಡನ್ನು ನಾವು ನೋಡಿದಾಗ BOE ಪ್ಯಾನಲ್ ಟಿಕಾನ್ ಬೋರ್ಡ್ ನಾನಿಲ್ಲಿ ಫಿಕ್ಸ್ ಮಾಡಿದ್ದೇನೆ. ಫಿಕ್ಸ್ ಮಾಡಿದ ಮೇಲೆ ಈ ಟಿಕಾನ್ ಬೋರ್ಡಿನ ಪಿನ್ ನಂಬರ್ 9, LVDSನ ಪಿನ್ ನಂಬರ್ 9 ನೋಡಿ. ಈ ಭಾಗದಲ್ಲಿ ಇಲ್ಲೊಂದು ಜಂಪ್ ಕೊಟ್ಟಿದ್ದಾನೆ. ಇಲ್ಲಿ 3.3 ಇಲ್ಲ. ಇಲ್ಲಿಗೆ ನೀವು 3.3 ನೇರವಾಗಿ ಈ ಒಂದು ಕಾಣಿಸುವಂಥ ಟೆಸ್ಟ್ ಪಾಯಿಂಟ್ನಿಂದ 3.3 ಇಲ್ಲಿಗೆ ಕನೆಕ್ಟ್ ಮಾಡುವಾಗ ಮ್ಯಾಪಿಂಗ್ ಸರಿಯಾಗುತ್ತೆ. ಯಾವಾಗಲೂ ಪಿನ್ ನಂಬರ್ 9 ಇರ್ತದೆ. LVDS ಮ್ಯಾಪಿಂಗ್ ಸೆಲೆಕ್ಟರ್ ಅಂತ ಹೇಳ್ತೇವೆ. ಅದಕ್ಕೆ ನೀವು 3.3 ವೋಲ್ಟೇಜ್ ಕೊಡಬೇಕು. ಹೊಸ ಪ್ಯಾನಲ್ BOE ಪ್ಯಾನಲ್ ಫಿಕ್ಸ್ ಮಾಡುವಾಗ ಮಿರರಿಂಗ್ ಮತ್ತು ಮ್ಯಾಪಿಂಗ್ ಬಂದರೆ ಟಿಕಾನ್ನಲ್ಲೇ ಸರಿ ಮಾಡ್ಬೋದು. ಮಿರರ್ ಬಗ್ಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೇನೆ. ಇದು ಮ್ಯಾಪಿಂಗ್ ಬಗ್ಗೆ ಹಾಕೋದಾದರೆ 3.3 ಇಲ್ಲದೇ ಇದ್ದರೆ 3.3 ಕನೆಕ್ಟ್ ಮಾಡಬೇಕು. 3.3 ಇದ್ದರೆ ಡಿಸ್ಕನೆಕ್ಟ್ ಮಾಡಬೇಕು. ಈಗ ನಾನು ಈ ಟೆಸ್ಟ್ ಪಾಯಿಂಟ್ನಿಂದ 3.3 ವೋಲ್ಟೇಜ್ ಮತ್ತು ಪಿನ್ ನಂಬರ್ 9 LVDS ಇನ್ಪುಟ್ನ ಪಿನ್ ನಂಬರ್ 9ಕ್ಕೆ ಜಂಪ್ ವೈರನ್ನು ಹಾಕಿದೆ. ಅಲ್ಲಿ ಚೆಕ್ ಮಾಡುವಾಗ 3.3 ಇರಲಿಲ್ಲ. 3.3 ಕನೆಕ್ಟ್ ಮಾಡಿದೆ. ಕನೆಕ್ಟ್ ಮಾಡಿದ ಮೇಲೆ ನಾವು TV ಆನ್ ಮಾಡಿದಾಗ ನೋಡಿ TV ಓಕೆ ಆಯ್ತು. ಮ್ಯಾಪಿಂಗ್ ಬರೋದು ಸ್ಟಾಪ್ ಆಯಿತು, ಓಕೆ ಆಯಿತು. ಈ ರೀತಿಯಾಗಿ LG TVಯ ಒಂದು ಮ್ಯಾಪಿಂಗ್ ಕಂಪ್ಲೇಂಟನ್ನು ನಾವು ಜಂಪ್ ಕೊಡುವುದರ ಮೂಲಕ ಸೊಲ್ಯೂಷನ್ ಮಾಡಿಕೊಂಡು